ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಟಾಣಿ ರಾಜ್ಯವನ್ನ ಮಜಾ ಮಾಡ್ತಿರೋ ನನ್ನ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಅದ್ದೂರಿ ಮಲ್ಲಿಗೆ ಇಡ್ಲಿ ಮಟನ್ ಚಾಪ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳಿದ್ವಾ? ಅಲ್ಲೇ ಇದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಮಲ್ಲಿಗೆ ಇಡ್ಲಿ, ಮಟನ್ ಚಾಪ್ಸು, ನಾಟಿ ಕೋಳಿ ಸಾರು ರುಚಿಯಾಗಿದೆ. ನೋಡೋಣ ಬನ್ನಿ. ಮಲ್ಲಿಗೆ ಇಡ್ಲಿ ಯಾವ ಸೈಜಲ್ಲಿದೆ ನೋಡಿ, ಫುಲ್ ಫ್ಲಫಿಯಾಗೆ ಈ ಲೆವೆಲಲ್ಲಿದೆ. ಒಂದು ಮಲ್ಲಿಗೆ ಇಡ್ಲಿ ತಿಂದ್ರೇ ಹೌಸ್ಫುಲ್ ಅನ್ಸುತ್ತೆ ಕಣ್ರಿ. ರುಚಿ ಹೆಂಗಿದೆ ನೋಡೋಣ ಬನ್ನಿ. ಮಲ್ಲಿಗೆ ಇಡ್ಲಿಗೆ ಏನು ಮಾಡ್ಬಿಡೋಣ, ಮಟನ್ ಚಾಪ್ಸ್ ಹಿಂಗೆ ತಗೊಂಡು ಒಂಚೂರು ಗ್ರೇವಿನ ಹಾಕೊಂಬಿಡೋಣ. ಸ್ಟಾರ್ಟ್. ಇಲ್ಲ ಕಣ್ರೆ, ಇಡ್ಲಿನ ಹಿಂಗೆ ತಗೊಂಡು ಒಂದು ಎರಡು ಮೂರು ಸಲ ಹಿಂಗೆ ಅಂದು ಚಾಸ್. ಎಕ್ಸ್ಟ್ರಾರ್ಡಿನರಿ ರುಚಿ. ಮಟನ್ ಚಾಪ್ಸು ಗ್ರೇವಿ ಕಲರ್ಫುಲ್ಲಾಗಿ ಕಾಣುತ್ತೆ ಹೊರತು ಖಾರ ಇಲ್ಲ. ಪುದೀನ, ಸಬ್ಸಿಗೆ ಸೊಪ್ಪು ಇವೆಲ್ಲ ಹಾಕಿದ್ದಾರೆ. ಅಫ್ಕೋರ್ಸ್ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಪೇಸ್ಟು ಇವೆಲ್ಲ ಹಾಕಿ ಮಾಡಿದ್ದಾರೆ. ಮಟನ್ ಚಾಪ್ಸ್ ಪೀಸ್ ನೋಡಿ ಯಾವ ಲೆವೆಲಿಗಿದೆ. ಕಡ್ದುಬಿಡೋಣ. ಬೆಣ್ಣೆ ಥರ ಇದೆ ಕಡೆ. ಇಡ್ಲಿ ಮಲ್ಲಿಗೆ ಥರ ಇದ್ದರೆ ಮಟನ್ನು ಬೆಣ್ಣೆ ಇದ್ದಂಗಿದೆ. ಐ ಆಮ್ ಲವಿಂಗ್ ಇಟ್. ಮಲ್ಲಿಗೆ ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ರುಚಿಯಾಗಿದೆ. ನೋಡೋಣ ಬನ್ನಿ. ಮಲ್ಲಿಗೆ ಇಡ್ಲಿನ ಹಿಂಗೆ ಮುರ್ಕೊಂಡು ಆ ಗ್ರೇವಿಲಿ 3 ಸಲ ಡಿಪ್ ಮಾಡ್ಕೊಂಡು ಮತ್ತು ಆ ಇಡ್ಲಿನ ಸೌರಿ ನಾಟಿ ಕೋಳಿ ಪೀಸನ್ನ ಹಿಂಗೆ ತಗೊಂಡು ಚೇರ್ಸ್ ಅಂತ ನಿಮಗೆ ತೋರಿಸಿ, ಈ ಮಲ್ಲಿಗೆ ಇಡ್ಲಿ ಜೊತೆಗೆ ಮೇಲ್ಗಡೆ ನಾಟಿ ಕೋಳಿ ಪೀಸನ್ನ ಇಟ್ಟು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಣ್ರಿ. ಸಾಕಾದ ರುಚಿ.
ಬಿಸಿ ಬಿಸಿ ಪ್ಲೇನ್ ಕುಷ್ಕ ಕೈಮಾ ಉಂಡೆ ಗೊಜ್ಜು ತಗೊಂಡಿದ್ದೀವಿ. ರುಚಿಯಾಗಿದೆ ನೋಡೋಣ ಬನ್ನಿ. ಕುಷ್ಕ ಅಂತೂ ಸಿಕ್ಕಾಪಟ್ಟೆ ಬಿಸಿ ಇದೆ. ಕುಷ್ಕ ಮೇಲೆ ಕೈಮಾ ಉಂಡೆ ಮೇಲೆ ಕುಷ್ಕಾನ ಹಾಕ್ಕೊಂಡು ಗ್ರೇವಿ ಜೊತೆ ಕಲಿಸ್ಕೊಂಡು ಅಮೋಘ ಅದ್ದೂರಿ ರುಚಿ. ಮಾಮೂಲಿ ಎಲ್ಲ ಹೋಟ್ಲುಗಳಂಗೆ ಪುದೀನ ಒಂಚೂರು ಹಾಕಿದ್ದಾರೆ ಕುಷ್ಕಾಗೆ. ಕಲರ್ಫುಲ್ ಆಗಿದೆ ನೋಡೋಕ್ಕೆ. ನಾಟಿ ಸ್ಟೈಲ್ ಹೋಟ್ಲಂಗೆ ಕುಷ್ಕ ಕಲರ್ಫುಲ್ ಆಗಿದ್ರು ಕುಷ್ಕ ಹಾಕಿರೋ ಅವರ ಹೋಮ್ ಮೇಡ್ ಮಸಾಲ ತುಂಬ ಡಿಫ್ರೆಂಟ್ ಆಗಿದೆ ಕಣ್ರೆ. ಕುಷ್ಕ ಜೊತೆಗೆ ಕೈಮಾ ಉಂಡೆ ಬರೀ ಗೊಜ್ಜಿನ ಜೊತೆಗೆ ತಿನ್ನೋಣ. ಲವ್ಲಿ ರುಚಿ. ಫೈನಲ್ಲಿ ನಿಂಬೆಹಣ್ಣಿದೆ. ನಿಂಬೆಹಣ್ಣನ್ನ ಹಿಂಗೆ ಹಾಕೊಂಡು ಕೈಮಾ ಉಂಡೆ ಗೊಜ್ಜನ್ನು ಹಿಂಗೆ ಹಾಕೊಂಡು ಗ್ರೇವಿಲಿ ಹಿಂಗೆ ತಿರುಗಿಸಿ ಬಿರಿಯಾನಿ ರೈಸ್ ಕುಷ್ಕ ಒಳಗಡೆ ಹಿಂಗೆ ಮುಚ್ಚಿ ಆಸಮ್ ಲವ್ಲಿ ಮೈಂಡ್ ಬ್ಲೋಯಿಂಗ್ ರುಚಿ ಕಂಡು. ನೀವು ಈ ಊಟ ತಿನ್ನಬೇಕು ಅಂತಂದರೆ ಹೋಟ್ಲು ಗೌಡ್ರ ಮನೆ. ಅದೇ ಕಂಡ್ರೆ ನಾಗರಬಾವಿ ಔಟರ್ ರಿಂಗ್ ರೋಡಿಗೆ ಬರ್ತಿದ್ದಾಗಲೇ ಪಾಪ್ರೆಡ್ಡಿ ಸರ್ಕಲ್ ಸಿಗುತ್ತೆ. ಅದಕ್ಕೆ ಮುಂಚೆನೇ ನೀವು ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಕಡೆಯಿಂದ ಬರ್ತಿದ್ರೆ ರೈಟ್ ಸೈಡಲ್ಲಿ ಕಾಣುತ್ತೆ. ಉಳ್ಳಾಳ ಕಡೆಯಿಂದ ಬರ್ತಿದ್ರೆ ಲೆಫ್ಟ್ ಸೈಡ್ ಕಾಣುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಬನ್ನಿ. ನೀವು ಮಾತ್ರ ಬರಬೇಡಿ, ಮನೇಲಿರೋರನ್ನ ಕರ್ಕೊಂಬನ್ನಿ, ಪುಟಾಣಿಗಳನ್ನು ಕರ್ಕೊಂಬನ್ನಿ, ಹಿರಿಯ ನಾಗರಿಕರನ್ನ ಕರ್ಕೊಂಬನ್ನಿ. ಎಲ್ಲರಿಗೂ ಇಷ್ಟ ಆಗುವಂಥ ಮನೆ, ವಿಭಿನ್ನ ಮಸಾಲ ಹಾಕಿರುವಂಥ ಗೌಡ್ರು ಮನೆ, ಅದ್ದೂರಿ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್. ಏನು ಅದ್ಭುತ, ಜಗ ರುಚಿ. ಆ ಮಟನ್ ಚಾಪ್ಸೆ ಆಗಿರಲಿ ಅದ್ದೂರಿ, ಆ ಸಾಫ್ಟ್ನೆಸ್ಸು. ಎಷ್ಟು ಕೆ ಜಿ ಇದು ತರಿಸೋದು? ಮೇಕೆನಾ ಅಥವಾ ಕುರಿನಾ? ಮೇಕೆ ಸರ್. ಮೇಕೆ. ಎಷ್ಟು ಕೆ ಜಿ ಇದು ಮಟನ್? ಡೈಲಿ 12 kg ಹಾಕಿಸ್ತೀನಿ ಸರ್. 12 kg. ಭಾನುವಾರ ಒಂದು 20 kg. ಓಕೆ. ಅದ್ದೂರಿ ರುಚಿ, ಅದ್ಭುತ ಟೇಸ್ಟು. ಹಾಂ ಸರ್. ಆಮೇಲೆ ನಾಟಿ ಕೋಳಿ ಸಾರು ಬಗ್ಗೆ ಹೇಳಿ ಸರ್. ನಾವು ಪ್ರತಿಯೊಂದಕ್ಕೂ ನಮ್ಮದೇ ಓನ್ ಆದ ಮಸಾಲೆ, ಯಾವುದು ಅಂಗಡಿ ಪೌಡ್ರು ಯಾವುದು ಯೂಸ್ ಮಾಡಲ್ಲ. ಓಕೆ. ಸೇಮ್ ಮನೇಲಿ ಹೆಂಗೆ ಪೌಡ್ರ್ ಮಾಡ್ತೀವೋ ಏನೇ ಒಂದು ನಾವೇ ಓನಾಗಿ ಮನೇಲೇ ಪೌಡ್ರು ರೆಡಿ ಮಾಡ್ಕೊಳ್ಳೋದು. ಓಕೆ. ಹಂಗಾಗಿ ನಾವು ಅಂಗಡಿ ಪೌಡ್ರ್ ಆಗಲಿ ಮತ್ತೊಂದು ಹೊರಗಡೆ ಯಾವುದು ಯೂಸ್ ಮಾಡಲ್ಲ, ಎಲ್ಲ ನಮ್ಮದೇ ಸ್ವಂತ ಓನ್. ಕುಷ್ಕಾಗಿ ಯೂಸ್ ಮಾಡುವಂಥ ರೈಸ್ ಬಗ್ಗೆ? ಆ ರೈಸ್ ಏಕೆ ಜೀರಾ ರೈಸ್ ಯೂಸ್ ಮಾಡ್ತೀವಿ ಸರ್. ಜೀರಾ ರೈಸ್. ಹಾಂ. ಏನು ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸರ್. ಮಲ್ಲಿಗೆ ಇಡ್ಲಿ ಅಂತೂ ಹೇಳ್ಬೇಕು ಅಂತಂದ್ರೆ ನಾನು ಸುಮಾರು ಕಡೆ ಸಸ್ಯಾಹಾರಿ ಹೋಟ್ಲುಗಳಲ್ಲೂ ತಿಂದಿದ್ದೀನಿ, ನಾನ್ ವೆಜ್ ಹೋಟ್ಲಲ್ಲೂ ತಿಂದಿದ್ದೀನಿ. ಏನು ಸರ್ ಸೈಜ್ ಅದು ಅಷ್ಟು ದಪ್ಪ ಇತ್ತಲ್ಲ, ಏನು ಹಾಕ್ತೀರ ಅದಕ್ಕೆ? ಸರ್ ಅದಕ್ಕೆ ತುಂಬ ಐಟಮ್ಗಳಿವೆ. ಓಕೆ. ಹಂಗಾಗಿ ಅದು ಮಲ್ಲಿಗೆ ಇಡ್ಲಿ ಅಷ್ಟು ಸ್ಮೂತ್ ಬರೋದು. ಓಕೆ. ಅದು ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಅದು. ಕುಸುಬ್ಲಕ್ಕಿ ಹಾಕ್ತೀರಾ ಅದಕ್ಕೆ? ಹಾಂ, ಕುಸುಲಕ್ಕಿನೂ ಬೀಳುತ್ತೆ. ಹಾಕ್ತೀವಿ. ಭಾಳ ಅದ್ದೂರಿ ರುಚಿ ಕೊಡ್ತಾ ಇದ್ದೀರಿ. ಹಾಂ. ಅದು ಮೇಡಮ್ ಅವರು ಏನೇನು ಅಡುಗೆ ಮಾಡ್ತಾರೆ ಮನೇಲಿ ಮೇಡಮ್ ಅವರು ಪ್ರತಿಯೊಂದು ಮಾಡ್ತಾರೆ ಸರ್. ಮಟನ್ನು, ಚಾಪ್ಸು, ಕೈಮಾ, ಬೋಟಿ ಗೊಜ್ಜು, ನಾಟಿ ಕೋಳಿ ಸಾರು ಅಂತೂ ಅದ್ಭುತವಾಗಿ ಮಾಡ್ತಾರೆ. ಓಕೆ. ಇಲ್ಲಿ ಹೋಟೆಲಲ್ಲೂ ಮೇಡಮ್ ಅವ್ರ ಕೈಲೇ ನಾಟಿ ಕೋಳಿ ಸಾರು ಮಾಡ್ಸೋದು ನಾನು. ಮೇಡಮ್, ಏನು ನಿಮ್ಮ ಕೈ ರುಚಿ, ಅದ್ದೂರಿ ರುಚಿ ಕಣ್ರಿ. ನಾಟಿ ಕೋಳಿ ಸಾರು ನೀವೇ ಮಾಡೋದಾ? ಭಾಳ ಅದ್ಭುತ ರುಚಿ, ಮನೆ ರುಚಿ. ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಸರ್. ಇಲ್ಲಿ ನನ್ನ ಜೊತೆ ಒಬ್ಬರು ಪುಟಾಣಿ ಗೆಳೆಯ ಇದ್ದಾರೆ. ಹಾಯ್. ಹಾಯ್. ನಿಮ್ಮ ಹೆಸರೇನು? ಪ್ರಜ್ವಲ್. ಪ್ರಜ್ವಲ್. ಓಕೆ. ಏನು ಓದ್ತೀರಿ? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ದೋಸೆ ಹೇಗಿದೆ? ಚೆನ್ನಾಗೈತೆ. ಸಾಫ್ಟ್ ಆಗಿದೆಯಾ? ಹಾಂ. ಓಕೆ. ಗ್ರೇವಿ ಹೇಗಿದೆ? ಖಾರ ಅನ್ನಿಸ್ತಾ ಗ್ರೇವಿ? ಇಲ್ಲ. ಇಲ್ಲಿ ನನ್ನ ಜೊತೆ ಒಬ್ಬರು ಬ್ರದರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಬ್ರದರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಕುಶಾಲ್. ಹೇಗಿದೆ ಕಾಲ್ ಸೊಪ್ಪು? ಸರ್ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಬೇರೆ ಕಡೆ ಎಲ್ಲ ಹೋಗಿದ್ದೆ, ಬಟ್ ಇಲ್ಲಿ ತುಂಬ ದಿನ ಟ್ರೈ ಮಾಡಬೇಕು ಅಂತ ಇದ್ದೆ. ಚೆನ್ನಾಗಿದೆ ಕಾಲ್ ಸೊಪ್ಪು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ. ಖಾರ ನನಗೆ ಓಕೆ, ಬಟ್ ಮಕ್ಳಿಗೆ ಸ್ವಲ್ಪ ಖಾರ ಆಗ್ಬೋದು ಅನ್ಸುತ್ತೆ. ಇಂಥ ಅದ್ಭುತ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಒಂಟಿರೋ ಸಾರ್ ಇಲ್ಲಿದ್ದಾರೆ ನನ್ನ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಕಪಿಲ್ ಅಂತ ಸರ್. ಏನು ಮಾಡ್ಕೊಂಡಿದ್ದೀರಿ? ನನ್ನ ಸೆಕ್ಯೂರಿಟಿ ಏಜೆನ್ಸಿ ಇದೆ. ಓಕೆ. ಏನು ಪಾರ್ಸಲ್ ಸರ್ ಇವತ್ತು? ಸರ್ ದೋಸೆ, ಕಾಲ್ ಸೂಪು. ಬರ್ತಾ ಇರ್ತೀರಾ ಇಲ್ಲೇ ಬರ್ತಾ ಇರ್ತೀವಿ. ಹೇಗಿರುತ್ತೆ ರುಚಿ ಎಲ್ಲ? ಸೂಪರ್ ಆಗಿದೆ ಸರ್. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ? 5ಕ್ಕೆ 5 ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಓಕೆ. ಹೇಗಿತ್ತು ಕಾಲ್ ಸೂಪು? ತುಂಬ ಚೆನ್ನಾಗಿದೆ.
ಕಾಲ್ ಸೂಪ್ಗೆ ದೋಸೆ ತಗೊಂಡ್ರಾ ಇಡ್ಲಿ ತಗೊಂಡ್ರಾ? ದೋಸೆ ತಗೊಂಡೆ. ಓಕೆ. ದೋಸೆನೂ ಚೆನ್ನಾಗಿದೆ, ಇಡ್ಲಿನೂ ತಗೊಂಡಿದ್ದೆ. ಇಡ್ಲಿನೂ ಚೆನ್ನಾಗಿದೆ. ಓಕೆ. ಗ್ರೇವಿ ಬಗ್ಗೆ ಹೇಳಿ ಸರ್. ಗ್ರೇವಿ ಇದು ಕೊಟ್ಟಿದ್ದಾರೆ, ಮಟನ್ ಗ್ರೇವಿ ಹಾ. ತುಂಬ ಚೆನ್ನಾಗಿದೆ. ಓಕೆ. ಸೊ ಇನ್ನೂ ಸ್ವಲ್ಪ ತಿನ್ಬೇಕು ಅನ್ನಿಸ್ತಿದೆ, ಆದರೆ ಜಾಗ ಖಾಲಿ ಇಲ್ಲ ಹೊಟ್ಟೆಯಲ್ಲಿ. ತುಂಬ ಚೆನ್ನಾಗಿದೆ. ಭಾನುವಾರ ಒಂದು ಒಳ್ಳೆ ಮಾರ್ನಿಂಗ್ ಬಾಡೂಟ. ಇಲ್ಲಿ ನನ್ನ ಪಕ್ಕದಲ್ಲಿ ಅಕ್ಕ ಇದ್ದಾರೆ, ಅಕ್ಕನ ಹತ್ರ ಮಾತಾಡೋಣ. ಅಕ್ಕ ನಮಸ್ಕಾರ. ನಮಸ್ಕಾರ. ನನಗಿಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಮಲ್ಗೆ ಇಡ್ಲಿ ಮತ್ತು ಕಾಲ್ ಸೊಪ್ಪು. ಇವ್ರ ಹತ್ರ ಬಿರಿಯಾನಿನೂ ಚೆನ್ನಾಗಿರುತ್ತೆ. ರೆಗ್ಯುಲರ್ ಪ್ಲೇಸ್ ಇದು ನಮಗೆ. ಹೌದಾ? ಅವ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ 1 ಇಯರಿಂದ 1.5 ಇಯರಿಂದ ಬರ್ತಾ ಇದ್ದೀನಿ. 1.5 ಇಯರ್ ಮುಂಚೆ ಇದ್ದಿದ್ದು ರುಚಿ ಅದೇ ರುಚಿ ಇದೆಯಾ? ಹಾಂ, ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆ ಇಲ್ಲಿ ಒಬ್ರು ಪುಟಾಣಿ ಗೆಳೆಯ ಇದ್ದಾರೆ. ಗೆಳೆಯ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು? ನನ್ನ ಹೆಸರು ಭುವನ್. ಏನು ಓದ್ತಾ ಇದ್ದೀರಿ? 8ನೇ ಕ್ಲಾಸು. ಓಕೆ. ಏನು ತಿಂದ್ರಿ ಇವತ್ತಿಲ್ಲಿ? ಇಡ್ಲಿ, ಕಾಲ್ ಸೂಪು ಮತ್ತು ಕಾಲು. ಎಷ್ಟು ಕಾಲು ತಿಂದ್ರಿ? 1. ಕೋಳಿಗೆ ಎಷ್ಟು ಕಾಲು ಇರುತ್ತೆ? 2. ಮೇಕೆಗೆ 4. 4 ಇರುತ್ತಾ? ನೀವು ಎಷ್ಟು ಕಾಲು ತಿಂದ್ರಿ? 1. ಒಂದಾ? ಹೇಗಿತ್ತು ರುಚಿ? ಚೆನ್ನಾಗಿತ್ತು. ಅದ್ದೂರಿ ಮನೆಯ ಮಸಾಲೆ ಹಾಕಿರೋಂಥ ಮಟನ್ ಗ್ರೇವಿ ತಿನ್ನಬೇಕು, ಮಟನ್ ರುಚಿ, ಚಿಕನ್ ರುಚಿ ತಿನ್ನಬೇಕು ಅಂತಂದರೆ ಬನ್ನಿ ಹೋಟೆಲ್ ಮನೆ, ಗೌಡ್ರ ಮನೆ ಊಟಕ್ಕೆ ಬನ್ನಿ. ಮನೆ ಊಟವನ್ನು ಸವಿರಿ ಅಂತ ಹೇಳ್ತಾ ಈ ಅದ್ಭುತ ಹೃದಯಗಳನ್ನು ಸಪೋರ್ಟ್ ಮಾಡಿ ಅಂತಲೂ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋಗೆ ಬಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಅದ್ಭುತ ಹೃದಯಗಳಿಗೆ ನಿಮ್ಮಂಥ ಅದ್ಧೂರಿ ಆಶೀರ್ವಾದ ಇರಲಿ. ಪೀಸ್.